Welcome back. So today I am going to discuss about BA course history paper semester 3 modern Indian history from 1757 to 1885. So in last class we have started our discussion about the constitutional development in India and particularly about the Regulating Act 1773. So ಸ್ನೇಹಿತರೆ ಇವತ್ತು ನಾವು BA ಹಿಸ್ಟ್ರಿ ಪೇಪರ್ BA ಥರ್ಡ್ ಸೆಮಿಸ್ಟರ್ನ ಹಿಸ್ಟ್ರಿ ಪೇಪರ್ ಅದರಲ್ಲೂ ಆಧುನಿಕ ಭಾರತ 1757ರಿಂದ 1885 ಈ ಒಂದು ಪತ್ರಿಕೆ ಬಗ್ಗೆ ಚರ್ಚೆ ಮಾಡ್ತೀವಿ ಪ್ರಾರಂಭ ಮಾಡೋಣ. ಮತ್ತೆ ಲಾಸ್ಟ್ ಕ್ಲಾಸಲ್ಲಿ ನಾನು ಭಾರತದಲ್ಲಿ ಸಂವಿಧಾನಿಕ ಬೆಳವಣಿಗೆ ಪ್ರಮುಖವಾಗಿ ನಿಯಂತ್ರಣ ಕಾಯ್ದೆ 1773 ಬಗ್ಗೆ ನಾವು ಮಾಹಿತಿಯನ್ನು ಚರ್ಚೆ ಮಾಡಿದ್ವಿ. ಸೊ ಇವತ್ತು ನಾವು ಚರ್ಚೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹೋದ ಕ್ಲಾಸಲ್ಲಿ ಅಂದರೆ ಹೋದ ಸೆಷನ್ನಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆ ಮಾಡಿದ್ವಿ ಇನ್ನೊಂದ್ಸತಿ ನಾವು ಪುನರ್ಮನನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸೊ ಇನ್ ಲಾಸ್ಟ್ ಸೆಷನ್ ವಿ ಲರ್ನ್ಡ್ ಅಬೌಟ್ ದ ಬ್ಯಾಕ್ಗ್ರೌಂಡ್ ಆಫ್ 1773 ಆ್ಯಕ್ಟ್. ಸೊ ಹೋದ ಸೆಷನ್ಗಳಲ್ಲಿ ನಾವು 1773ರ ಹಿನ್ನೆಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ವಿ ಆಲ್ಸೋ ಲರ್ನ್ಡ್ ಅಬೌಟ್ ದ ಕಂಡೀಷನ್ ಆಫ್ ಇಂಡಿಯಾ ವೆನ್ ದಿಸ್ ಆ್ಯಕ್ಟ್ ವಾಸ್ ಪಾಸ್. ಮತ್ತು ಇನ್ನೊಂದು ವಿಷಯ ನಾವು ಓದ ಸೆಷನ್ಗಳಲ್ಲಿ ಚರ್ಚೆ ಮಾಡಿದ್ದು ಭಾರತದ ಪರಿಸ್ಥಿತಿ, ಈ ಕಾಯ್ದೆಯನ್ನು ಪಾಸ್ ಮಾಡುವಾಗ ಭಾರತದ ಪರಿಸ್ಥಿತಿ ಏನಿತ್ತು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿದ್ದೀವಿ. ಸೊ ಥರ್ಡ್ ಒನ್ ವಿ ಆಲ್ಸೋ ಡಿಸ್ಕಸ್ ಹೌ ದ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಫ್ ಕಂಪ್ನಿ ಮೇಕ್ ವೇ ಫಾರ್ ದ ರೆಗ್ಯುಲೇಟಿಂಗ್ ಇಟ್ಸ್ ಆಕ್ಟಿವಿಟಿ ಇನ್ ಇಂಡಿಯಾ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ವಿಷಯ ಏನು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಭಾರತದ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಹಣಕಾಸಿನ ಸಮಸ್ಯೆಗಳು ಯಾವ ರೀತಿಯಲ್ಲಿ ನಿಯಂತ್ರಣ ಕಾಯ್ದೆ ಪಾಸ್ ಮಾಡಲಿಕ್ಕೆ ಏನಾಗುತ್ತೆ ಅನುವಾಗುತ್ತೆ ಅಂತ ಹೇಳ್ಬಿಟ್ಟು ಆ ವಿಷಯವನ್ನು ಚರ್ಚೆ ಮಾಡಿದ್ವಿ. ಸೊ ಸ್ನೇಹಿತರೆ ಈ ಒಂದು ಸೆಷನ್ ನಾವು ಚರ್ಚೆ ಮಾಡಿದ ನಂತರ ನಮಗೆ ಅಂದರೆ ನಮಗೆ ಅರ್ಥ ಆಗುವಂಥ ವಿಷಯಗಳು ಏನಂತ ಹೇಳಿದ್ರೆ ಅಥವಾ ಏನು ಕಲಿತೀವಿ ಅಂತ ಹೇಳಿದ್ರೆ, so in this session we are going to learn about the changes in companies activities in India and England. ಈ ಒಂದು ಸೆಷನ್ನಲ್ಲಿ ನಾವು ಚರ್ಚೆಯ ನಂತರ ನಮಗೆ ಗೊತ್ತಾಗೋದು ವಿಷಯ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಭಾರತದ ಚಟುವಟಿಕೆಗಳು ಮತ್ತು ಇಂಗ್ಲೆಂಡಿನ ಚಟುವಟಿಕೆಗಳಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಯಿತು ಆ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎರಡನೇ ಅಂಶ ನಾವು ಈ ಒಂದು ಚರ್ಚೆಯ ನಂತರ ಗೊತ್ತಾಗೋದೇನೆಂದರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ ದ ಆಕ್ಟ್ ಆಫ್ 1773. 1773 ಕಾಯ್ದೆಯ ಬೇರೆ ಬೇರೆ ಅಂಶಗಳು ಏನಪ್ಪ ಅಂದರೆ ನಾವು ಚರ್ಚೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಮೂರನೇದಾಗಿ ರೋಲ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಅದೇ ರೀತಿಯಲ್ಲಿ ಈ ನಿಯಂತ್ರಣ ಕಾಯ್ದೆಯ ನಂತರ ಇಂಗ್ಲೆಂಡ್ ಪಾರ್ಲಿಮೆಂಟ್ ಯಾವ ರೀತಿಯಲ್ಲಿ ಭಾರತದ ಆಡಳಿತದಲ್ಲಿ ಪಾತ್ರ ವಹಿಸುತ್ತೆ ಈ ವಿಷಯ ಕೂಡ ನಾವು ಅರ್ಥ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದು ಪ್ರಾವಿಷನ್ಸ್ ಆಫ್ ದ ಆಕ್ಟ್, ದಟ್ ಮೀನ್ಸ್ 1773 ಆಕ್ಟ್ ಅಂದರೆ 1773 ಕಾಯ್ದೆಯ ಅಂದರೆ ನಿಯಂತ್ರಣ ಕಾಯ್ದೆಯ ಅಂಶಗಳ ಬಗ್ಗೆ ನಾವು ಇವತ್ತು ಚರ್ಚೆ ಪ್ರಾರಂಭ ಮಾಡೋಣ. ಸೊ ಸ್ನೇಹಿತರೆ, ಸೊ ಇಲ್ಲಿ ದಿಸ್ ಆಕ್ಟ್ ಪರ್ಮಿಟ್ ದ ಕಂಪ್ನಿ ಟು ರಿಟೈನ್ ಇಟ್ಸ್ ಟೆರಿಟೋರಿಯಲ್ ಪೊಸಿಷನ್ ಇನ್ ಇಂಡಿಯಾ ಬಟ್ ಸಾಟ್ ಟು ರೆಗ್ಯುಲೇಟ್ ದ ಆಕ್ಟಿವಿಟೀಸ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಕಂಪನಿ. ಇಟ್ ಡಿಡ್ ನಾಟ್ ಟೇಕ್ ಓವರ್ ದ ಪವರ್ ಕಂಪ್ಲೀಟ್ಲಿ, ಹೆನ್ಸ್ ಕಾಲ್ಡ್ ರೆಗ್ಯುಲೇಟಿಂಗ್. ಸೊ ಈ ಒಂದು ಕಾಯ್ದೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಇರುವಂಥ ಪ್ರಾಂತ್ಯಗಳನ್ನು ಏನಪ್ಪ ಅಂತ ಹೇಳಿದ್ರೆ ಆಡಳಿತ ಮಾಡ್ಬೋದು, ಆದರೆ ಅದರ ಚಟುವಟಿಕೆಗಳ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ಪಾರ್ಲಿಮೆಂಟಿನ ಹಿಡಿತ ಅಥವಾ ನಿಯಂತ್ರಣ ಏನಾಗುತ್ತೆ ಸ್ಥಾಪನೆ ಆಗುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸೊ ಈ ಕಂಪನಿಯ ಚಟುವಟಿಕೆಗಳ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಿಯಂತ್ರಣ ಸ್ಥಾಪನೆ ಆಗುತ್ತೆ ವಿನಃ ಭಾರತದ ಪ್ರಾಂತ್ಯಗಳ ಮೇಲೆ ಸಂಪೂರ್ಣವಾದ ಹಿಡಿತ ಇಂಗ್ಲೆಂಡ್ ಪಾರ್ಲಿಮೆಂಟ್ ಸ್ಥಾಪನೆ ಮಾಡಲ್ಲ. ಸೊ ನೆಕ್ಸ್ಟ್ ಎರಡನೇದು ಅಂಶ ಏನಪ್ಪ ಅಂತ ಹೇಳಿದ್ರೆ ದ ಆಕ್ಟ್ ಪ್ರೊವೈಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಜನರಲ್ ಅಲಾಂಗ್ ವಿತ್ 4 ಕೌನ್ಸಿಲರ್ಸ್ ಇನ್ ದ ಪ್ರೆಸಿಡೆನ್ಸಿ ಆಫ್ ಫೋರ್ಟ್ ವಿಲಿಯಂ. ಸೊ ದಟ್ ಮೀನ್ಸ್ ಕಲ್ಕತ್ತಾ ಜಾಯಿಂಟ್ಲಿ ಕಾಲ್ಡ್ ದ ಗವರ್ನರ್ ಜನರಲ್ ಇನ್ ಕೌನ್ಸಿಲ್. ಆಲ್ ದ ಡಿಸಿಷನ್ should be taken on the basis of majority principle. ಸೊ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಾಯ್ದೆಯಿಂದ
ಒಂದು ಗವರ್ನರ್ ಜನರಲ್ ಅನ್ನು ನಿಯುಕ್ತಿ ಮಾಡಬೇಕು. ಮತ್ತೆ ಈ ಗವರ್ನರ್ ಜನರಲ್ ಅನ್ನು ಸಹಾಯ ಮಾಡುವ ಸಲುವಾಗಿ 4 ಕೌನ್ಸಿಲರ್ಸ್ಗಳನ್ನು ಅಪಾಯಿಂಟ್ ಮಾಡಬೇಕು, ಅಂದ್ರೆ ನಿಯುಕ್ತಿ ಮಾಡಬೇಕು. ಸೊ ಈ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಫೋರ್ಟ್ ವಿಲಿಯಂ ಅಂದ್ರೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಪ್ರಾಂತ್ಯದ ಒಂದು ಗವರ್ನರ್ ಯಾರಿರ್ತಾರೆ ಅವರು ಗವರ್ನರ್ ಜನರಲ್ ಆಗಿ ಪರಿವರ್ತನೆ ಆಗುತ್ತೆ. ಈ ಕಲ್ಕತ್ತಾದಲ್ಲಿ ಆಳ್ವಿಕೆ ಮಾಡುವ ಒಂದು ವ್ಯವಸ್ಥೆಗೆ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂತ ಕರಿತೀವಿ. ಅಂದ್ರೆ ಗವರ್ನರ್ ಜನರಲ್ ಮತ್ತೆ 4 ಕೌನ್ಸಿಲ್ ಸದಸ್ಯರು ಅಂತ ಕರಿತೀವಿ. ಮತ್ತೆ ಎಲ್ಲಾ ನಿರ್ಧಾರಗಳನ್ನು ಬಹುಮತದ ಆಧಾರದ ಮೇಲೆ, ಅಂದ್ರೆ ಯಾರು ಜಾಸ್ತಿ, ಅಂದ್ರೆ 4 ಕೌನ್ಸಿಲ್ ಸದಸ್ಯರಲ್ಲಿ ಯಾರು 3 ಜನ ಏನಾದ್ರೂ ಆ ಒಂದು ವಿಷಯ ಬೇಕು ಅಂತ ಹೇಳಿದ್ರೆ ಅದು ಅಂಗೀಕಾರ ಆಗುತ್ತೆ, ಬೇಡ ಅಂದ್ರೆ ಅದು ಏನಾಗುತ್ತೆ ಬಿದ್ದು ಹೋಗುತ್ತೆ. ಸೊ ಈ ಒಂದು ವ್ಯವಸ್ಥೆ ತರಲಾಯಿತು. ನೆಕ್ಸ್ಟ್ ಅಂಶ ಏನಂತ ಹೇಳಿದ್ರೆ ಆಸ್ ಪರ್ ದಿಸ್ ವ್ಯಾರನ್ ಹೇಸ್ಟಿಂಗ್ ವಾಸ್ ಅಪಾಯಿಂಟೆಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಪ್ರೆಸಿಡೆನ್ಸಿ ಆಫ್ ಫೋರ್ಟ್ ವಿಲಿಯಂ ಫಾರ್ 5 years. ಈ ಒಂದು ಕಾಯ್ದೆಯಿಂದ ಏನಾಗುತ್ತೆ, ವ್ಯಾರನ್ ಹೇಸ್ಟಿಂಗ್ಗೆ ಸೊ ಫೋರ್ಟ್ ವಿಲಿಯಂ ಅಂದ್ರೆ ಕಲ್ಕತ್ತಾ ಪ್ರಾಂತ್ಯದ ಗವರ್ನರ್ ಜನರಲ್ ಆಗಿ 5 ವರ್ಷ ಕಾಲಾವಧಿಗೆ ಏನಾಗುತ್ತೆ ನಿಯುಕ್ತಿ ಆಗುತ್ತೆ. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಇನ್ ದ ಆಕ್ಟ್ ದ ನೇಮ್ ಆಫ್ 4 ಕೌನ್ಸಿಲ್ ಮೆಂಬರ್ಸ್ ದೇ ಆರ್ ಮಿಸ್ಟರ್ ಕ್ಲಾವರಿಂಗ್, ಮಿಸ್ಟರ್ ಮ್ಯಾನ್ಸನ್, ಮಿಸ್ಟರ್ ಬ್ರೈವಲ್, ಮಿಸ್ಟರ್ ಫಿಲಿಪ್ ಫ್ರಾನ್ಸಿಸ್. ಸೊ 4 ಸಮಿತಿ ಸದಸ್ಯರ ಅಂದ್ರೆ ಕೌನ್ಸಿಲ್ ಸದಸ್ಯರ ಹೆಸರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾಯ್ದೆಯಲ್ಲಿ ಅಂದ್ರೆ ಪ್ರಕಟ ಮಾಡಲಾಗುತ್ತೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಕ್ಯಾಲವರಿಂಗ್ ಅಂತ ಹೇಳ್ಬಿಟ್ಟು, ಮಿಸ್ಟರ್ ಮ್ಯಾನ್ಸನ್, ಮಿಸ್ಟರ್ ಬ್ಯಾರ್ವೆಲ್, ಮಿಸ್ಟರ್ ಫಿಲಿಪ್ ಫ್ರಾನ್ಸಿಸ್, ಇಷ್ಟು ಜನರ ಹೆಸರು ನಿಯಂತ್ರಣ ಕಾಯ್ದೆಯಲ್ಲಿ ಪ್ರಕಟ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಅಂಶ ಏನಪ್ಪಾ ಅಂತ ಹೇಳಿದ್ರೆ ದ ಗವರ್ನರ್ಸ್ ಇನ್ ದ ಕೌನ್ಸಿಲ್ ಅಟ್ ಮೆಡ್ರಾಸ್ ಅಂಡ್ ಬಾಂಬೆ were brought under the control of Bengal, especially in matter of foreign policy. Now they could not wage war against Indian state without the Bengal's approval. ಸೊ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ ಅಂದ್ರೆ ಯಾವ ರೀತಿಲಿ ಬಂಗಾಲಲ್ಲಿ ವ್ಯವಸ್ಥೆ ಇರುತ್ತಲ್ಲ ಅದೇ ರೀತಿ ಮದ್ರಾಸ್ ಮತ್ತು ಬಾಂಬೆಯಲ್ಲಿ ಇರುತ್ತೆ. ಎರಡೂ ಗವರ್ನರ್ಸ್ಗಳಲ್ಲೂ ಸೊ ಅಂದ್ರೆ ವಿದೇಶಾಂಗ ನೀತಿಯ ವಿಚಾರ ಬಂದಾಗ ಸೊ ಬಂಗಾಲಿನ ಗವರ್ನರ್ ಆಧೀನದಲ್ಲಿ ಅವರು ಬರ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇವರು ಏನಾದ್ರೂ ಯುದ್ಧ ಘೋಷಣೆ ಮಾಡಬೇಕಾಗಿದ್ರೆ ಯುದ್ಧ ಘೋಷಣೆ ಮಾಡೋಕ್ಕಿಂತ ಮುಂಚೆ ಅವರು ಬೆಂಗಾಲಿನ ಒಂದು ಅನುಮತಿ ಪಡೆಯಬೇಕಾಗುತ್ತೆ ಅಂತ ಒಂದು ವ್ಯವಸ್ಥೆ ನಿಯಂತ್ರಣ ಕಾಯ್ದೆಯಲ್ಲಿ ಏನಾಗುತ್ತೆ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ದ ಆಕ್ಟ್ ರಿಸ್ಟ್ರಿಕ್ಟ್ ದ ಪವರ್ ಆಫ್ ವೋಟ್ ಇನ್ ಕೋರ್ಟ್ ಆಫ್ ಪ್ರಾಪರೇಟರ್ ಬೈ ರೈಸಿಂಗ್ ದ ಕ್ವಾಲಿಫಿಕೇಶನ್ ಆಫ್ ಸೇಮ್ ಫ್ರಮ್ 500 pounds to the 1000 pounds. ಮತ್ತೆ ಪ್ರಮುಖವಾಗಿ ಇದು ಬದಲಾವಣೆ ಬಂದಿದ್ದು ಇಂಗ್ಲೆಂಡ್ ಅಲ್ಲಿ ಆಯ್ತಾ. ಇಂಗ್ಲೆಂಡಿನ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಏನು ಪಾಲುದಾರರು ಇದ್ರಲ್ಲ, ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಖಾಸಗಿ ಕಂಪ್ನಿ ಆಗಿರುತ್ತೆ. ಅದರ ಒಂದು ಬಂಡವಾಳ ಯಾರು ಹಾಕಿದ್ರು ಅಂದ್ರೆ ಪಾಲುದಾರರು ಹಾಕಿದ್ರು. ಅಂದ್ರೆ ಎಷ್ಟು ಅಂದ್ರೆ ಇದಕ್ಕಿಂತ ಮುಂಚೆ 500 pound ಅಷ್ಟು ಶೇರ್ಸ್ಗಳು ಒಂದು ವ್ಯಕ್ತಿ ಹತ್ರ ಇದ್ರೆ ಆ ಪ್ರಾಪರ್ಟೀಸ್ ಅಂದ್ರೆ ಆ ಒಡೆತನದಾರರು ಇದಾರಲ್ಲ ಆ ಚುನಾವಣೆ ಆಗುವ ಸಂದರ್ಭದಲ್ಲಿ ಇವರು ವೋಟ್ ಹಾಕುವ ಅವಕಾಶ ಇರ್ತಿತ್ತು. ಆದ್ರೆ ಮತದಾರರ ಒಂದು ಸಂಖ್ಯೆಯನ್ನು ಕಮ್ಮಿ ಮಾಡುವ ಸಲುವಾಗಿ ಏನ್ ಮಾಡ್ತಾರೆ, ಇದು ಅಂದ್ರೆ 500 poundಗಿಂತ ಏನಾಗ್ತಾರೆ 1000 pound ಅಷ್ಟು ಶೇರ್ಗಳು ಯಾರ ಹತ್ರ ಇರುತ್ತೆ ಅವ್ರು ಮಾತ್ರ ಏನ್ ಮಾಡಬಹುದು ಅಂತ ಹೇಳಿದ್ರೆ ಮತವನ್ನು ಚಲಾಯಿಸಬಹುದು ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ತಾರೆ. ಅದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮತದಾರರು ಎಷ್ಟು ಕಮ್ಮಿ ಆಗ್ತಾರೆ ಅಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ನವರು ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹಿಡಿತವನ್ನು ಸಾಧಿಸಬಹುದು ಅಂತ ಉದ್ದೇಶ ಇರಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಪರ್ಮನೆಂಟ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ವರ್ ಆರ್ಗನೈಸ್ಡ್. The 24 directors who have been elected each year henceforth to be elected for 4 years and 1/4 of their number retiring each year. ಸೊ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಇಂಗ್ಲೆಂಡಿನ ಲಂಡನ್ ಅಲ್ಲಿ ಇರುವಂತಹ ಒಂದು ಕೋರ್ಟ್ ಪರ್ಮನೆಂಟ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ನಿರ್ದೇಶಕರ ಮಂಡಳಿ ಏನಾಗಿ ಸ್ಥಾಪನೆ ಮಾಡಲಾಗುತ್ತೆ. ಆ ನಿರ್ದೇಶಕನ ಮಂಡಳಿಯಲ್ಲಿ 24 ನಿರ್ದೇಶಕರು ಇರಬೇಕು. ಮತ್ತೆ ಅವರು ಪ್ರತಿ ವರ್ಷ ಆಯ್ಕೆ ಆಗ್ಬೇಕಂದ್ರೆ ಪ್ರತಿ ವರ್ಷ 24 ಅಲ್ಲ
ಪ್ರತಿ ಒಂದು ಒಟ್ಟು ಸದಸ್ಯರಲ್ಲಿ 1/4 ಒಂದು ಭಾಗದಷ್ಟು ರಿಟೈರ್ಡ್ ಆಗ್ತಾರೆ. ಅವ್ರ ಬದಲಿಗೆ ಹೊಸ ಸದಸ್ಯರು ಏನು ಮಾಡ್ತಾರೆ, ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ದ ಡೈರೆಕ್ಟರ್ ಶುಡ್ ಲೇ ಬಿಫೋರ್ ದ ಟ್ರೆಷರಿ ಆಲ್ ದ ಕರೆಸ್ಪಾಂಡೆನ್ಸ್ ಫ್ರಮ್ ಇಂಡಿಯಾ ಡೀಲಿಂಗ್ ವಿತ್ ದ ರೆವೆನ್ಯೂ ಟು ದ ಆಫೀಸ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್. ಸೊ ನೆಕ್ಸ್ಟ್ ಇನ್ನೊಂದು ಅಂಶ ಏನಪ್ಪ ಅಂತ, ಈ ನಿರ್ದೇಶಕರ ಮಂಡಳಿ ಇದೆಯಲ್ಲ, ಅವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಏನು ಹಣಕಾಸಿನ ವಿಚಾರಗಳು, ಭಾರತದ ವಿಷಯವಾಗಿ ಹಣಕಾಸಿನ ವಿಚಾರಗಳ ವಿನಿಮಯ ಏನಾಗುತ್ತಲ್ಲ, ಅದೆಲ್ಲದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ರಾಜ್ಯ ಕಾರ್ಯದರ್ಶಿಯ ಕಚೇರಿಯ ಎದುರು ನಿರ್ದೇಶಕರು ಸಂಪೂರ್ಣ ಮಾಹಿತಿ ಕೊಡಬೇಕಾಗತ್ತೆ. ಎಷ್ಟು ಕಂದಾಯವನ್ನು ವಸೂಲಾಗಿದೆ, ಎಷ್ಟು ಭಾರತದ ವಿಷಯದಲ್ಲಿ ಖರ್ಚಾಗಿದೆ, ಎಷ್ಟು ಲಾಭ ಬಂದಿದೆ, ಈ ಸಂಪೂರ್ಣ ಮಾಹಿತಿಯನ್ನು ಏನು ಮಾಡಬೇಕಾಗಿತ್ತು, ನಿರ್ದೇಶಕರ ಮಂಡಳಿ ನೀಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಕಂಪನಿ ಡೈರೆಕ್ಟರ್ಸ್ ವರ್ ಡೈರೆಕ್ಟೆಡ್ ಟು ಮೇಕ್ ಪಬ್ಲಿಕ್ ಆಲ್ ಕರೆಸ್ಪಾಂಡೆನ್ಸ್ ಅಂಡ್ ರೆವೆನ್ಯೂ, ಸಿವಿಲ್, ಮಿಲಿಟರಿ ಮ್ಯಾಟರ್ಸ್ ವಿತ್ ಇಂಡಿಯನ್ ಅಥಾರಿಟೀಸ್ ಬಿಫೋರ್ ದ ಬ್ರಿಟಿಷ್ ಅಥಾರಿಟೀಸ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ಈ ಕಂಪನಿಯ ಅಂದ್ರೆ ಈ ಕಾರ್ಯದರ್ಶಿಕರ ಮಂಡಳಿ ಇದೆಲ್ಲ, ಅವ್ರಿಗೆ ಏನು ಸೂಚನೆ ನೀಡಲಾಗುತ್ತೆ ಅಂತ ಹೇಳಿದ್ರೆ, ಭಾರತದ ವಿಚಾರವಾಗಿ ಕಂದಾಯ ವಿಷಯಗಳು, ನಾಗರಿಕ ವಿಷಯಗಳು ಮತ್ತು ಸೈನಿಕ ವಿಷಯಗಳು ಇರುತ್ತಲ್ಲ, ಅದೆಲ್ಲದನ್ನು ಬ್ರಿಟಿಷರ ಅಧಿಕಾರಿಗಳ ಎದುರು ಸಂಪೂರ್ಣ ಮಾಹಿತಿ ಅವ್ರು ಕೊಡೋದು ಅವ್ರದ್ದು ಕಡ್ಡಾಯವಾಗಿರುತ್ತೆ. ಸೊ ನೆಕ್ಸ್ಟ್ ಅಂಶ ಏನಪ್ಪ ಅಂದರೆ, ಈ ಸುಪ್ರೀಂ ಕೋರ್ಟ್ ಆಫ್ ಜುಡಿಕೇಚರ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಕಲ್ಕತ್ತಾ ವಿತ್ ಸರ್ LG MP ಆಸ್ ದ ಫಸ್ಟ್ ಚೀಫ್ ಜಸ್ಟಿಸ್ and 3 peasant judges. Judges were to come from England. It had civil criminal jurisdiction over the British subject, not the Indian natives. So ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಯ್ದೆಯಿಂದ ಕಲ್ಕತ್ತಾದಲ್ಲಿ ಏನಾಗುತ್ತೆ, ಒಂದು ಸರ್ವೋಚ್ಚ ನ್ಯಾಯಾಲಯನು ಸ್ಥಾಪನೆ ಆಗುತ್ತೆ. ಮತ್ತೆ ಆ ಸರ್ವೋಚ್ಚ ನ್ಯಾಯಾಲಯಕ್ಕೆ 4 ಜಡ್ಜ್ಗಳು ನಿಯುಕ್ತಿ ಆಗ್ತಾರೆ. ಅದರಲ್ಲಿ ಒಬ್ಬರು ಪ್ರಧಾನ ನ್ಯಾಯಾಧೀಶರು ಆಗಿರ್ತಾರೆ ಮತ್ತು 3 ಸಹ ನ್ಯಾಯಾಧೀಶರು ಆಗಿರ್ತಾರೆ. ಸೊ ಅವರು ಇಂಗ್ಲೆಂಡಿಂದ ಬರಬೇಕಾಗಿರುತ್ತೆ. ಅವರು ಯಾರು ಕೂಡ ಅವರು ಅಂದ್ರೆ ಜಡ್ಜ್ ಆಗೋರು ಭಾರತ ಮೂಲದವರಲ್ಲ, ಇಂಗ್ಲೆಂಡ್ ಮೂಲದವರೇ ಆಗಿರಬೇಕಾಗತ್ತೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಹೊರತು ಆಗಿರುವಂತಹ ಜನನೇ ಆಗಿರುತ್ತೆ. ಸೊ ಇದರ ಕಾರ್ಯವ್ಯಾಪ್ತಿ ಏನಪ್ಪಾ ಅಂದ್ರೆ, ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ವಿಷಯಗಳನ್ನು ಏನ್ ಮಾಡುತ್ತೆ ಅಂದ್ರೆ, ಬ್ರಿಟಿಷ್ ಪ್ರಜೆಗಳ ವಿಷಯವಾಗಿ ಮಾತ್ರ ತೀರ್ಮಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶನ ನೀಡಲಾಗುತ್ತೆ. ಇವರು ಮತ್ತು ಭಾರತೀಯ ಮೂಲ ನಿವಾಸಿಗಳ ಮೇಲೆ ಯಾವುದೇ ರೀತಿಯ ಅಧಿಕಾರವನ್ನು ಇರುವುದಿಲ್ಲ. ಸೊ ಇಷ್ಟು ಅಂಶಗಳು ನಾವು ಇವತ್ತು ಚರ್ಚೆ ಮಾಡಿದ್ವಿ. 1773 ಕಾಯ್ದೆಯ ಅಂಶಗಳ ಬಗ್ಗೆ. ಅದೇ ರೀತಿಯಲ್ಲಿ ನಾನು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ I have already given. So you just go through this thing and evolve yourself, self-evaluation. So thank you very much.